ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ವೀಕ್ಷಕರೇ, ಇವತ್ತು ನಮಗೆ ತೋಟಕ್ಕೆ ಹುಲ್ಲಿಗೆ ಮದ್ದು ಬಿಡ್ತಾರೆ. ತುಂಬ ಹುಲ್ಲು ತುಂಬಿದೆ, ನಡೆದುಕೊಂಡು ಹೋಗಲಿಕ್ಕೆ ಭಯ ಆಗ್ತದೆ. ನೋಡಿ ಇದಕ್ಕೆ ನೋಡಿ, ಹುಲ್ಲು ಎಷ್ಟು ತುಂಬಿದೆ ನೋಡಿ. ಇದಕ್ಕೆ ನಾವು ಮಿಲ್ಕೋಟ್ ಅಂತ ಹೇಳುವ ಮದ್ದನ್ನು ಕೊಡ್ತೇವೆ. ಈಗ ತೋರಿಸಿದೆ ನಾನು, ಅದೇ ಮದ್ದನ್ನು ಕೊಡ್ತೇವೆ. ನೋಡಿ ಎಷ್ಟು ಹುಲ್ಲು ತುಂಬಿಕೊಂಡಿದೆ ನೋಡಿ. ನೋಡಿ ಅಲ್ಲಿ ಡ್ರಮ್ಮು, ಕೊಡಪ್ಪನ, ಬಾಲ್ದಿ ಎಲ್ಲ ಅದು ನೀರು ಮದ್ದು ರೆಡಿ ಮಾಡಲಿಕ್ಕೆ ತುಂಬ ಉಂಟು ಹುಲ್ಲು. ಏನು ಒಂದು ತೆಂಗಿನಕಾಯಿ ಆಗಲಿ ಅಡಿಕೆ ಆಗಲಿ ಬಿದ್ದರೆ ಹೆಕ್ಕಲಿಕ್ಕೆ ಆಗೋದಿಲ್ಲ. ನೋಡಿ ಮದ್ದು ಮಿಶ್ರ ಮಾಡ್ತಾರೆ. ಒಂದು ಡ್ರಮ್ಮಿಗೆ 1 ಪ್ಯಾಕೆಟ್ ಉಪ್ಪು ಹಾಕಬೇಕು. ನೋಡಿ ಅದನ್ನು ಉಪ್ಪು ಹಾಕಿದ್ದು, 1 ಡ್ರಮ್ ನೀರಿಗೆ 1 ಪ್ಯಾಕೆಟ್ ಉಪ್ಪು ಹಾಕಿದ್ರು. ನೋಡಿ ಅದು ಚೆಂದ ಮಿಶ್ರ ಮಾಡಬೇಕು ಉಪ್ಪನ್ನು. ಮತ್ತು ಅದಕ್ಕೆ ನೋಡಿ ಅವರೀಗ ಅದೇ ಮಿಲ್ ಕ್ವಾಟ್ ಅಂತ ಹೇಳಿ ಒಂದು ಮದ್ದು ಉಂಟು, ಅದನ್ನು ಹಾಕ್ತಾರೆ. ಹುಲ್ಲಿಗೆ ಬಿಡುವ ಮದ್ದು, ಒಳ್ಳೆ ಮದ್ದು ಅದು. ಅದನ್ನು ಹಾಕಿದರೆ ಒಂದು 4-5 ತಿಂಗಳು ಬರೋದಿಲ್ಲ ಹುಲ್ಲು. ಇನ್ನು ಮಳೆ ಬರುವಾಗ ಒಳ್ಳೆಯದು. ನೋಡಿ ಮದ್ದು ಹಾಕಿದ್ರು, ಇನ್ನು ಅದನ್ನು ಚೆಂದ ಮಾಡಿ ಬೆರೆಸಬೇಕು. ಒಂದು ಡ್ರಮ್ಮಿಗೆ 1 ಲೀಟರ್ ಮದ್ದು ಮತ್ತು 1 ಪ್ಯಾಕೆಟ್ ಉಪ್ಪು ಹಾಕಬೇಕು. ಮತ್ತು ಅದನ್ನು ಚೆಂದ ಮಾಡಿ ಮಿಶ್ರ ಮಾಡಬೇಕು. ತುಂಬ ಜಾಗ್ರತೆ ಆಗಬೇಕು ವೀಕ್ಷಕರೇ, ಅದು ವಿಷ ಅಲ್ಲ. ನೋಡಿ ಅವರದನ್ನು ಕಲಿಸ್ತಾ ಇದ್ದಾರೆ, ಮಿಶ್ರ ಮಾಡ್ತಾ ಇದ್ದಾರೆ. ಚೆಂದ ಮಾಡಿ ಮಿಶ್ರ ಮಾಡಬೇಕು. ನೋಡಿ ಈ ಮದ್ದು ಬಿಡುವಾಗ, ತೋಟಕ್ಕೆ ಮದ್ದು ಬಿಡುವಾಗ ಅದರ ಬುಡಕ್ಕೆ ಬಿಡಬಾರ್ದು. ಅದು ಸ್ಟ್ರಾಂಗ್ ಉಂಟು ಮದ್ದು, ಜಾಗ್ರತೆಯಿಂದ ಬಿಡಬೇಕು. ಹುಲ್ಲಿಗೆ ಮಾತ್ರ ಬಿಡಬೇಕು, ಗೊತ್ತಿದ್ದವರು ಮಾತ್ರ ಬಿಡಬೇಕು. ಅದು ಇನ್ನು ಮಳೆ ಬರುವಾಗ ಬಿಟ್ಟರೆ ಒಳ್ಳೆಯದು. ನೋಡಿ ಒಂದು ಗೇರು ಹಣ್ಣು ನೋಡಿ ತುಂಬ ಆಗಿತ್ತು, ಒಂದು ಉಳಿದಿದೆ ಅದರಲ್ಲಿ. ನೋಡಿ ಇದು ಮೇ ಫ್ಲವರ್ ಎಷ್ಟು ಉಂಟು ನೋಡಿ. ಮೇ ತಿಂಗಳಲ್ಲಿ ಆಗುವ ಹೂ ಮೇ ಫ್ಲವರ್. ನೋಡಿ ನಮ್ಮ ತೋಟದಲ್ಲಿ ತುಂಬ ಬಾಳೆ ಗಿಡ ಉಂಟು, ಬಾಳೆ ಗೊನೆ ಕೂಡ ಉಂಟು. ನೋಡಿ ಇದು ನಮ್ಮದು ಒಂದು ತೋಟ, ಬೇರೆ 2-3 ತೋಟ ಉಂಟು. ಅಲ್ಲೆಲ್ಲ ನಾನು ಹೋಗಲಿಲ್ಲ. ನೋಡಿ ಬಾಳೆಗೊನೆ, ನಮಗೇನು ಬಾಳೆಹಣ್ಣು ತಿನ್ನಲಿಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ಉಂಟು ನಮಗೆ. ಹಲಸಿನ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಚುಕ್ಕು, ಮತ್ತು ಸೀತಾಫಲ, ಮತ್ತು ಲಕ್ಷ್ಮಣ ಫಲ, ಅದೆಲ್ಲ ಉಂಟು. ನೋಡಿ ಇದು ಪಂಪ್ ಮತ್ತು ಕೊಡ, ಅದು ಈಗ ನೀರೆಲ್ಲ ಮದ್ದು ಬಿಡಲಿಕ್ಕೆ. ನೋಡಿ ಇದು ಧಾರೆಪುಳಿ ತುಂಬ ಆಗಿದೆ ಅದರಲ್ಲಿ. ನೋಡಿ ತಿನ್ನಲಿ, ಹಣ್ಣಾದರೆ ಅದೊಂದು ಹುಳಿ ಇರ್ತದೆ, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಇವತ್ತು ನೋಡಿ ನನಗೆ ಪೋರ್ಕ್ ಅಂದರೆ ಹಂದಿ ಮಾಂಸ ತಂದಿದ್ದಾರೆ. ಅದನ್ನು ಕೆಲಸಕ್ಕೆ ಜನ ಉಂಟು, ಅದನ್ನು ಇದು ಪದಾರ್ಥ ಮಾಡ್ತೇನೆ. ನೋಡಿ ಅದಕ್ಕೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಮತ್ತು ಅದಕ್ಕೆ ಬೇಕಾದ ಸಾಮಾನೆಲ್ಲ ಹಾಕಿ, ಶುಂಠಿ ಮತ್ತು ಅದರ ಸೊಪ್ಪು ನೋಡಿ, ಮಾಂಸಕ್ಕೆ ಹಾಕುವ ಸೊಪ್ಪು, ಅದನ್ನೆಲ್ಲ ಹಾಕಿದೆ. ನೋಡಿ ಬೇಯ್ತಾ ಇದೆ, ಮಿಶ್ರ ಮಾಡಿ ಇಟ್ಟಿದ್ದೇನೆ. ನೋಡಿ ಅದಕ್ಕೆ ಸವಿತಾ ಪೌಡರ್ ಹಾಕ್ತೀನಿ, ತುಂಬ ಒಳ್ಳೆಯದಾಗ್ತದೆ. ಮತ್ತು ಸ್ವಲ್ಪ ಕಡಿದು ಚಕ್ಕೆ, ಲವಂಗ ಅದೆಲ್ಲ ಸ್ವಲ್ಪ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ತೀನಿ. ಅದು ಪರಿಮಳ ಬರ್ತದೆ, ತುಂಬ ಸ್ಮೆಲ್ ಬರ್ತದೆ. ನೋಡಿ ಆಗ್ತಾ ಬಂತು, ಪದಾರ್ಥ ಆಗ್ತಾ ಬಂತು ವೀಕ್ಷಕರೇ. ಇನ್ನು ಊಟ ಮಾಡೋದು ಒಂದು ಅವರು ಆಯಿತು, ಸಮಯ ಕೂಡ ಆಯಿತು. ಧನ್ಯವಾದಗಳು ವೀಕ್ಷಕರೇ ವಿಡಿಯೋ ನೋಡಿದ್ದಕ್ಕೆ.